ಹೋದರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ, ಅವರು ಹೇಳಿದ್ದು ತಪ್ಪು, ಅವ್ರ ಮ್ಯಾಗ ಕ್ರಮ ಆಗಬೇಕು. ಪಾಪ ಯಾವುದೋ ಒಬ್ಬ ಹೆಣ್ಮಗಳು, ಅವರ ಇತಿಹಾಸ ಎಲ್ಲ ನಾವು ಓದಿದ್ದೀವಿ. ಒಬ್ಬ ಹೆಣ್ಮಗಳೊಬ್ಬ ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಕೆಲವೊಂದು ಮಂದಿ ಮುಸ್ಲಿಮ್ರು ಇದ್ದಾರೆ, 1-2% ಅವ್ರ ಬಗ್ಗೆ ಈ ರೀತಿ ಹೀನಾಯವಾಗಿ ಮಾತಾಡೋದು ತಪ್ಪು. ನನಗನ್ನಿಸ್ತದೆ ಅವ್ರು ಮಧ್ಯಪ್ರದೇಶ ಮಂತ್ರಿ ಸ್ಥಾನದಲ್ಲೇ ವಜಾ ಮಾಡಿ, ಇಂಥವ್ರು ಇರಬಾರ್ದು ಬಿ ಜೆ ಪಿಯಲ್ಲಿ. ಅದು ಯಾಕಂದ್ರೆ ಮಧ್ಯಪ್ರದೇಶ ಬಿ ಜೆ ಪಿ ಸರ್ಕಾರ ಐತಿ, ತಕ್ಷಣ ವಜಾ ಮಾಡ್ಬೇಕು. ಯಾರು ಬೇಕಾದವ್ರು ಹೆಂಗೆ ಬೇಕಾದ್ರೆ ಮಾತಾಡಬಾರ್ದು. ಯಾರು ದೇಶದ್ರೋಹಿಗಳದ ಅವ್ರಿಗೆ ಮಾತಾಡಿದ್ರೆ ಸರಿ. ಇದು ಬಿಟ್ಟು ನೀವು ಪಾಪ ಹೆಣ್ಮಗಳ ಬಗ್ಗೆ ಯಾಕೆ ಅವ್ರನ್ನ ಆಪರೇಷನ್ ಸಿಂಧೂರದ ಒಂದು ವಕ್ತಾರ ಮಾಡಿದ್ರಂದರೆ, ನಮ್ಮ ಸಿಂಧೂರವನ್ನು ಏನು ಕಸ್ಕೊಂಡಿದ್ರೆ ಅವರು ಹೆಣ್ಮಕ್ಳ ಮೂಲಕನೇ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತೀವಿ ಅನ್ನೋಂಥ ಸಂದೇಶ ಕೊಡಬೇಕಂತ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡಿದ್ದಾರೆ. ಅದು ಒಳ್ಳೆಯ ನಿರ್ಣಯ. ಮಹಿಳೆಯರಿಗೆ, ಯಾಕಂದರೆ ಇಸ್ಲಾಂದಲ್ಲಿ ಮಹಿಳೆಯರಿಗೆ ಗೌರವನೇ ಇಲ್ಲ. ಅಲ್ಲಿ ಸ್ತ್ರೀ ಅನ್ನುವಂಥದಕ್ಕೆ ಅಲ್ಲಿ ಯಾವೊಂದು ರೀತಿ ಉಪಭೋಗದ ವಸ್ತು ಅಂತ ಅವ್ರ ಧರ್ಮ ಇರ್ತದೆ. ಆದರೆ ಭಾರತ ಹೆಣ್ಣು ಮಕ್ಕಳಂದರೆ ಅವರು ದೇವಿ ಸಮಾನ, ತಾಯಿ ಸಮಾನ ಅನ್ನುವಂಥ ಗೌರವ ಕೊಡೋದೇ ನಮ್ಮ ಹಿಂದೂ ಸಂಸ್ಕೃತಿ. ಅದಕ್ಕೆ ಆ ಉದ್ದೇಶದಿಂದ ನಮ್ಮ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟರು. ಆಪರೇಷನ್ ಸಿಂಧೂರದಲ್ಲಿ ದಿನನಿತ್ಯ ಭಾರತೀಯ ಸೈನ್ಯದಿಂದ ಆದಂಥ ಏನೇನೋ ಯುದ್ಧದ ಒಂದು ಪರಿಣಾಮಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಇಬ್ಬರು ಮಹಿಳೆಯರಿಂದ ಮಾಡಿದ್ದು ಒಂದು ಸಂದೇಶ ಪಾಕಿಸ್ತಾನ ಕೊಡುವಂಥದ್ದು. ಸಿಂಧೂರ ಬಿಜೆಪಿ ಅವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಅದನ್ನ ಬಿಜೆಪಿ ಒಂದು ವೋಟ್ ಬ್ಯಾಂಕಿಗೆ ಅವ್ರು ಮಾಡ್ತಾ ಇದ್ದಾರೆ ಇದನ್ನ ಅಂತ ಈ ರೀತಿ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡಿದಾರಲ್ಲ ತಿರಂಗ ಯಾತ್ರೆ, ಅದನ್ನು ಹೋಟೆಲ್ ಸಲಾಗಿ ಎಲ್ಲ ಹತ್ರ ಈಗೆಲ್ಲ ದೇಶ ವಿರೋಧಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಮುಸ್ಲಿಂ ಹೋಟೆಲ್ ಸಲಾಗಿ ಕೊಡ್ಲಾಕತ್ತಾರಲ್ಲ. ಖರೆ ನಿಜವಾದಂಥ ದೇಶಭಕ್ತರು ಹಿಂಗೆ ಹೇಳಿಕೆ ಕೊಡೋದಿಲ್ಲ. ಈಗ ಸತ್ಯ ಎಷ್ಟು ನೋಡ್ರಿ, ಶಶಿ ತರೂರು ಹೇಳಿದ್ದಕ್ಕೆ ಅವ್ರ ಮ್ಯಾಗೆ ಇವತ್ತು ಕೆಂಡಾಮಂಡಲ ಕಾಂಗ್ರೆಸ್ನವರು, ಪಿ ಚಿದಂಬರಂ ಹೇಳಿದ್ರು, ಆರ್ ವಿ ದೇಶಪಾಂಡೆ ಹೇಳಿದ್ರು. ಇಂಥ ವಿಷಯದಾಗ ಎಂದು ರಾಜಕೀಯಕರಣ ಮಾಡಬಾರ್ದು ಅನ್ನೋಂಥದ್ದು ಏನು ಕಾಂಗ್ರೆಸ್ನ ಕೆಲವೊಂದು ಒಳ್ಳೆಯವರಿದ್ದಾರೆ. ಆದರೆ ಏನಾಗ್ಬಿಟ್ಟಿದೆ ಅಲ್ಲಿ ಈ ಇದಕ್ಕೆ ಗಾಂಧಿ ನೆಹರು ಫ್ಯಾಮ್ಲಿನ ಖುಷಿ ಪಡಿಸ್ಲಿಕ್ಕೆ ಮಾತಾಡೋದು ಒಂದು ಸ್ಟೈಲ್ ಆಗಿಬಿಟ್ಟಿದೆ. ಇವತ್ತು ಲಾಡ್ ಏನೇನು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ ಪ್ರಧಾನಮಂತ್ರಿಗಳ. ಲಾಡಿಂದ ಏನು ಕೆಲಸ? ಒಂದು ರಾಜ್ಯದ ಮಂತ್ರಿ ಬಿಟ್ಟು ಹೋಗಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋದು, ದೇಶದ ಬಗ್ಗೆ ಮಾತಾಡೋದು. ಸುಮ್ಮನೆ ಏನಾಗ್ಯಾರ, ಸುಮ್ಮನೆ ಈ ಮಂತ್ರಿಗಳು ತಮ್ಮ ಜವಾಬ್ದಾರಿ ತಾವು ಮಾಡೋದು ಬಿಟ್ಟು ಸಾಕಟ್ಟು ಹಗರಣ ಮಾಡ್ಯಾರ ಕಾರ್ಮಿಕ ಇಲಾಖೆಯಲ್ಲಿ. ಎಲ್ಲ ಕಾರ್ಮಿಕರ ಹೆಸರಲ್ಲೇ 100 ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ. ಬಿಟ್ಟು ಇಲ್ಲಿ ಬಂದು ಭಾಷಣ ಮಾಡ್ಕೊತ ಕೊಟ್ಟಿರ್ತಾರೆ.